ಗಜಾನನ ಪಾಲಿಸು ಎನ್ನನು ಗಜವದನ. ಪಾರ್ವತಿ ವರಸುತ ಶ್ರೀ ಗಜಾನನ ಪಾಲಿಸು ಎನ್ನನು ಗಜವದನ. ಪಾಶಾಂಕುಶಧರ ಪಾಪ ವಿಮೋಚನ ರಕ್ಷಿಸು ಎನ್ನನು ಶ್ರೀ ಗಜ. ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾದ ಬಿಲ್ಲವರ ಅಸೋಸಿಯೇಷನ್ನ ಘನಾಧ್ಯಕ್ಷರಾದ ಹರೀಶ್ ಅಮೀನ್ ಅವರಿಗೆ ಅಕ್ಷಯ ಸಂಪಾದಕ ಮಂಡಳಿ ಮತ್ತು ಸಾಂಸ್ಕೃತಿಕ ವಿಭಾಗದ ವತಿಯಿಂದ ಹಾರ್ದಿಕ ಸ್ವಾಗತ. ಹಾಗೆ ಮುಖ್ಯ ಅತಿಥಿಗಾಗಿ ಆಗಮಿಸಿರುವ ಡಾಕ್ಟರ್ SK ಭವಾನಿ ಅವರಿಗೆ ಅಸೋಸಿಯೇಷನ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. SK ಭವಾನಿ. ಗೌರವ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ RK ಶೆಟ್ಟಿ ಅವರಿಗೆ ತುಂಬು ಹೃದಯದ ಸ್ವಾಗತ. ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಪಡೆಯಲಿರುವ ಇಂದಿನ ಉತ್ಸವ ಮೂರ್ತಿ ಶ್ರೀನಿವಾಸ್ ಜೋಕಟ್ಟೆ ಅವರಿಗೆ ಹೃದಯಂತರಾಳದ ಸ್ವಾಗತ. ಹಾಗೆ ಗುರುನಾರಾಯಣ ಯಕ್ಷಗಾನ ಕಲಾ ಪ್ರಶಸ್ತಿ ಪಡೆಯಲಿರುವ ಬನ್ನಂಜ ಸಂಜೀವ ಸುವರ್ಣ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇವೆ. ಯಾಕಂದರೆ ನಾವು ಮತ್ತೆ ಅದರ ಬಗ್ಗೆ ಹೇಳಲಿಕ್ಕಿದ್ದೇವೆ. ಇನ್ನು ಪ್ರಶಸ್ತಿ ಪ್ರಾಯೋಜಕರಾದ ಉದ್ಯಮಿ ವಿನಯ M ಕುಕ್ಯಾನ್ ಅವರಿಗೆ ತುಂಬು ಹೃದಯದ ಸ್ವಾಗತ. ಅವರಲ್ಲದೆ ಪ್ರಶಸ್ತಿ ಪ್ರಾಯೋಜಕರಾದ ಸೂರ್ಯಕಾಂತ್ ಜೆ ಸುವರ್ಣ ಭಾರತ್ ಬ್ಯಾಂಕ್ ಕಾರ್ಯಾಧ್ಯಕ್ಷ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಬರಬಹುದು. ಬಿಲ್ಲವರ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾದ LV ಅಮೀನ್ ಗೌರವ ಪ್ರಧಾನ ಕಾರ್ಯದರ್ಶಿ. ಆ ಕಡೆ ನಾವು ಕಲ್ಯಾಣ್, ಭಿವಂಡಿ, ನವಿ ಮುಂಬೈ, ಲೋನಾವಾಲಾಗಳಿಗೆ ಎಲ್ಲ ಕಡೆಗಳಲ್ಲೂ ನಮ್ಮ ಒಟ್ಟು 22 ಸ್ಥಳೀಯ ಕಚೇರಿಗಳನ್ನು ಸ್ಥಾಪಿಸಿ ಆ ಮುಖೇನ ನಮ್ಮ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಜನಪರ ಸೇವೆಯನ್ನು ಸಲ್ಲಿಸ್ತಾ ಬರುತ್ತಿದೆ. ಬಿಲ್ಲವರ ಅಸೋಸಿಯೇಷನ್ ಈಗ ಒಂದು ಮಹಾನ್ ಸಂಸ್ಥೆಯಾಗಿ ಬೆಳೆದಿದೆ. ಮಾಡಿರುವ ಡಾಕ್ಟರ್ ಭವಾನಿ ಅವರದು ನಾನಾ ಬಗೆಯ ವ್ಯಕ್ತಿತ್ವ. ಸಂಸ್ಕೃತ ಹಾಗೂ ಕನ್ನಡವನ್ನು ತೆಗೆದುಕೊಂಡು BA ಪಾಸಾದ ಇವರು MA ಅಧ್ಯಯನಕ್ಕೆ ಸಂಸ್ಕೃತ ಹಾಗೂ ಅರ್ಧ ಮಾಗದಿಯನ್ನು ಆಯ್ದುಕೊಂಡರು. ಗೈತ್ಯ ವೇದಾಂತದ ಹಿನ್ನೆಲೆಯಲ್ಲಿ ಸಂಸ್ಕೃತದಲ್ಲಿ PhD ಪದವಿ ಪಡೆದ ಅವರು 3.5 ದಶಕಗಳಿಗೂ ಹೆಚ್ಚು ಕಾಲ KJ ಸೋಮಯ್ಯ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ಕನ್ನಡಿಗರು ಅಭಿಮಾನ ಪಡುವಂತೆ ಸಾಧನೆಗೈದಿದ್ದಾರೆ. KJ ಸೋಮಯ್ಯ of the day, Dr. RK Shetty. Dr. RK Shetty is a well-known social worker. Presently he is a honorary general secretary of the Bunds. ಕೊಂಡು ಹೋಗಬಾರದು. ನಾವು ಪ್ರಶಸ್ತಿ ನಮ್ಮನ್ನು ಹುಡುಕಿಕೊಂಡು ಬರಬೇಕು. ಅಂದರೆ ನಿಮ್ಮಲ್ಲಿ ಅರ್ಹತೆ ಇದ್ದರೆ ಪ್ರಶಸ್ತಿ ತಾನಾಗಿ ನಿಮ್ಮ ಬಳಿ ಬರ್ತದೆ. ಈ ಬಾರಿ ನಮ್ಮ ಪ್ರಶಸ್ತಿ ಜೋಕಟ್ಟು ಬಲ್ಲಂತ ಶ್ರೀನಿವಾಸ ಜೋಕಟ್ಟೆ ಪ್ರಾಯಶಃ ಪತ್ರಕರ್ತರೆಲ್ಲರೂ ಸಾಹಿತಿಗಳಾಗಲು ಅಸಾಧ್ಯ. ಆದರೆ ಓರ್ವ ಬರಹಗಾರ ತನ್ನ ಪ್ರಬುದ್ಧ ಸಾಹಿತ್ಯದಿಂದ ಪತ್ರಕರ್ತನಾಗಬಲ್ಲ ಎಂದು ತೋರಿಸಿದವರು ನಮ್ಮ ಜೋಕಟ್ಟೆ.
ಪತ್ರಿಕೆಗಳು ಇಲ್ಲದಿದ್ದರೂ ಕನ್ನಡದ ಬಗೆಗಿನ ಅಭಿಮಾನದಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಿಮಗೆ ಕೆಲವು ಹಳೆಯ ದಾಖಲೆಗಳು ಕೂಡ ಸಿಗೋದಿಲ್ಲ. ಯಾಕಂದರೆ ಅವರು ಯಾವತ್ತೂ ಪ್ರಚಾರದ ಇದು ದಾಖಲೆಗಳನ್ನು ಇಡಬೇಕು ಅಂತ ಹೇಳಿ ಅವರು ಆ ಭಾವನೆಯಿಂದ ಕೆಲಸ ಮಾಡಿರಲಿಲ್ಲ. ಕನ್ನಡದ ಬಗೆಗಿನ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅಂಥ ಹಿರಿಯರನ್ನು ನಾನು ಪ್ರತಿ ವೇದಿಕೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವತ್ತು ಉಳಿದಿದೆ ಅಂತ ಹೇಳಿದ್ರೆ ಇಂಥ ಸಾಹಿತಿಯವರಿಂದ ಉಳಿದಿರೋದು. ಅದು ಶ್ರೀನಿವಾಸ ಜೋಕಟ್ಟೆಯವರು ಇವರು ಹೇಳಿದರು, ಈಗ ತುಂಬ ಶಾಂತ ವ್ಯಕ್ತಿಯವರು. ನನ್ನನ್ನು 2003ರಲ್ಲಿ ಸರ್ ನೀವು ಇಂಟರ್ವ್ಯೂ ಮಾಡಿದ್ದು. ಯಾಕೆಂದ್ರೆ ಆದಾಗ ನಾನು ಫಸ್ಟ್ ಇಂಡಿಯನ್ ಬಂದು ಬೇರೆ ಬೇರೆ ನಮ್ಮ ಒಂದು ವಿಚಾರದಿಂದ ಹೊಟ್ಟೆಪಾಡಿಗಾಗಿ ಬಂದವರು ಅಂತ ಮುಂಚೆ ಶುರು. ಆಮೇಲೆ ಅದರಿಂದ ಮುಂದೆ ನಾವು ನಮ್ಮ ಒಂದು ವ್ಯಕ್ತಿತ್ವದ ವಿಕಾಸವನ್ನು ಮಾಡಬೇಕಾಗಿ, ಅದಕ್ಕಾಗಿ ಶಿಕ್ಷಣದ ಒಂದು ಮಹತ್ವ ಇವತ್ತಿನ ಈ ಜಗತ್ತಿನಲ್ಲಿ ಬಹಳ ಮಹತ್ವದ್ದು. ನೀವು ಏನೇ ಇದ್ದರೂ टॉपिक आते मगर पिल्लवर ರಿಜಿಸ್ಟ್ರೇಷನ್ ಏನಿತ್ತು 2 ವರ್ಷದಿಂಚಿ ಬಕ್ಕ ಸಾಹಿತ್ಯದ ಇಂಪಾರ್ಟೆನ್ಸ್ ಗೊತ್ತಾಂದು ಆಯ್ತ ಇಂಪಾರ್ಟೆನ್ಸ್ ಇಂಚ ಉಂಡು ಅವು ಅರ್ಥ ಮಲ್ತೊಂದುಲ್ಲೆ ಬಕ್ಕ ಅವಿನ ಫಾಲೋ ಮಲ್ತೊಂದುಲ್ಲೆ. ಸೆಕೆಂಡ್